ಸೇನೆಯ ಪರಾಕ್ರಮಕ್ಕೆ ಪಾಕ್ಗೆ ಪುಕ್ಕ ಪುಕ್ಕ ಶುರುವಾಗಿದೆ. ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಿದೆ ಇಂಡಿಯನ್ ಆರ್ಮಿ. ಆಪರೇಷನ್ ಸಿಂಧೂರ ಸಕ್ಸಸ್ ಆದ ಬಗ್ಗೆ ವಿಡಿಯೋ ರಿಲೀಸ್ ಆಗಿದೆ. ವೆಸ್ಟರ್ನ್ ಕಮಾಂಡ್ನ ವಿಡಿಯೋ ರಿಲೀಸ್ ಆಗಿರುವಂತದ್ದು. ಪಾಕ್ ಮೇಲೆ ಆಗಿದ್ದಂತಹ ದಾಳಿಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದ್ದರ ಬಗ್ಗೆ ವಿಡಿಯೋವನ್ನ ರಿಲೀಸ್ ಮಾಡಿದೆ ಇಂಡಿಯನ್ ಆರ್ಮಿ. ವೆಸ್ಟರ್ನ್ ಕಮಾಂಡ್ನ ವಿಡಿಯೋ ರಿಲೀಸ್ ಆಗಿರುವಂತದ್ದು. ಪಾಕ್ ಮೇಲೆ ಆಗಿದ್ದಂತಹ ದಾಳಿಯ ಬಗ್ಗೆ ಇದೀಗ ಒಂದೊಂದೇ ವಿಡಿಯೋವನ್ನ ರಿಲೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಿದೆ ಇಂಡಿಯನ್ ಆರ್ಮಿ. ಭಾರತ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರವನ್ನ ಮಾಡ್ತು, ಅದು ಯಾವ ರೀತಿಯಾಗಿ ಸಕ್ಸಸ್ ಅನ್ನ ಕಾಣ್ತು ಅನ್ನೋದ್ರ ಕುರಿತು ಒಂದೊಂದೇ ವಿಡಿಯೋವನ್ನ ಕೂಡ ರಿಲೀಸ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತು, ಅಂದ್ರೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತು, ಅದರ ಜೊತೆಗೆ ಎಷ್ಟು ಜನರ ಪ್ರಾಣ ಹೋಗಿದೆ, ಅಂದ್ರೆ ಹತ್ಯೆಯಾಗಿದೆ, ನಾವು ಎಷ್ಟು ಜನ ಉಗ್ರರನ್ನ ಮಟಾಶ್ ಮಾಡಿದ್ದೇವೆ, ಮತ್ತೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಯ್ತು, ಏನೆಲ್ಲ ಪ್ಲಾನ್ಗಳಾಯ್ತು, ಬಿಫೋರ್ ಯಾವ ರೀತಿಯಾಗಿತ್ತು ಆ ಒಂದು ಪ್ರದೇಶ, ಅದಾದ ನಂತರ ಯಾವ ರೀತಿಯಾಗಿ ಪರಿವರ್ತನೆ ಆಯ್ತು, ಯಾವ ರೀತಿಯಾಗಿ ನಾವು ದಾಳಿ ಮಾಡಿದ್ವಿ, ಅದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ರಿಲೀಸ್ ಮಾಡ್ತಾ ಇದೆ ಇಂಡಿಯನ್ ಆರ್ಮಿ. ಮತ್ತೆ ಅರಣ್ಯ ಪ್ರದೇಶಗಳಲ್ಲಿ ಅಡಗಿ ಕೂತಿದ್ದಂತಹ ಉಗ್ರರನ್ನ ಯಾವ ರೀತಿಯಾಗಿ ಸುತ್ತುವರೆದು ಅವರನ್ನ ಹತ್ಯೆ ಮಾಡಲಾಯಿತು ಅನ್ನೋದರ ಕುರಿತು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಡ್ರೋನ್ನ ಮೂಲಕ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿತು ಇಂಡಿಯನ್ ಆರ್ಮಿ, ಮತ್ತೆ ಡ್ರೋನ್ನ ಮೂಲಕ ಉಗ್ರರನ್ನ ಯಾವ ರೀತಿಯಾಗಿ ಹುಡುಕಿ ಹತ್ಯೆ ಮಾಡಲಾಯಿತು ಅನ್ನೋದರ ಕುರಿತು ಒಂದೊಂದೇ ವಿಡಿಯೋವನ್ನ ರಿಲೀಸ್ ಮಾಡ್ತಾ ಇದೆ ಇಂಡಿಯನ್ ಆರ್ಮಿ. ನಾವು ವೆರಿ ಕ್ಲಿಯರ್ ಆಗಿದ್ದೀವಿ. ಪೆಹಲ್ಗಾಮ್ನಲ್ಲಿ ನರಮೇಧದ ಕೆಲಸ ಆಯ್ತಲ್ಲ, 26 ಜನರ ಪ್ರಾಣ ಹೋಯ್ತು. ಅದಕ್ಕೆ ಸರಿಯಾಗಿ ನಾವು ಆಪರೇಷನ್ ಸಿಂಧೂರದ ಮೂಲಕ ಸೇಡನ್ನ ತೀರಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಭಾರತ.